ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಜಯರಾಮ್ ಅವರು ತಾವನ್ನು ಮಾತಾಡ್ತಿದ್ರೆ ಎಸ್ಕೇಪೀಸ್ ಕೈದಿಗಳ ರೈಟ್ಸು, ನೀವು ಅದನ್ನು ಪ್ರಿವೆಂಟ್ ಮಾಡೋದು ನಿಮ್ಮ ರೈಟ್ಸ್, ಎಲ್ಲೋ ನಿಮ್ಮ ರೈಟ್ ಕಳ್ಕೊಂಡ್ರಿ ಅಂತ ಒಂದು ಮಾತಿದೆ. ಈಗ ರೈಟ್ ಕಳ್ಕೊಂಡಿಲ್ಲ, ಸ್ವಲ್ಪ ಎಲ್ಲ ಒಂದು ಅದಕ್ಕೆ ಒಂಚೂರು ಲೋಪ ಆಗಿದೆ. ಹೌದೌದು. ಅದಕ್ಕೆ ಹಿಂದೆ ಅವರ ರೈಟನ್ನು ಪ್ರಿವೆಂಟ್ ಮಾಡೋದಕ್ಕೆ ನಮಗೆ ಸ್ವಲ್ಪ ರೈಟ್ ಜಾಸ್ತಿ ಇತ್ತು. ಈಗ ರಿಫಾರ್ಮೇಷನ್ ನೆಪದಲ್ಲಿ ಅವರ ಮೂಮೆಂಟ್ ಬೇರೆ ನಾನಾ ಥರ ಅವ್ರ ವಿದ್ಯೆ ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು, ಇನ್ನೊಂದು ಕಲಿಸ್ಬೇಕು, ಜಿಮ್ನಾಶಿಯಮ್ಮಲ್ಲಿ ಅವ್ರಿಗೆ ಎನರ್ಜಿ ಕೊಡಬೇಕು ಅನ್ನೋ ಒಂದು ಥಿಯರಿ ಜಾಸ್ತಿ ಬಂದಿರೋದ್ರಿಂದ ಅವ್ರಿಗೆ ಮೂಮೆಂಟು ಜಾಸ್ತಿ ಕೊಡ್ತಾ ಇದ್ವಿ ಕೈದಿಗಳಿಗೆ. ಸಿಬ್ಬಂದಿ ಕಮ್ಮಿ ಇದ್ದಾರೆ, ಜೊತೆಗೆ ಅವರ ಶಕ್ತಿ ಮುಂದೆ ನಮ್ಮ ಪರಪ್ಪನಾಗರದಲ್ಲಿ ಈಗಿರ್ತಕ್ಕಂಥ ಕೈದಿಗಳ ಸಂಖ್ಯೆಗೆ ಸಿಬ್ಬಂದಿ ಕಮ್ಮಿ ಇದೆ. ಹೌದೌದು. ನಾವು ಸುಮಾರು 1000 ಜನ ಸಿಬ್ಬಂದಿ ಬೇಕು ಅಂತ ಮಾಡಿದ್ವಿ. ಬಟ್ ಈಗಲೂ ಒಂದು 200-300 ಜನ ಇದ್ದಾರೆ. ಅದರಲ್ಲಿ 2-3 ಶಿಫ್ಟ್. ಈಗ ನಮಗೆ ಸರ್ಚ್ ಲೈಟೇ ಇಲ್ಲ ಅಂತ ಒಂದು ಇರುವಾಗ ನೀವು ಎಂತ ಟೆಕ್ನಾಲಜಿ ಇದೆ ಅಂತ ಗೊತ್ತಿಲ್ಲ. ಟವರ್ ಬೇಕದು. ಗೋಡೆ ದೊಡ್ಡ ಕಟ್ಟಿಬಿಟ್ರೆ ಉಪಯೋಗ ಏನಿದೆ? ಅಲ್ಲ ಅದು ಏನೋ ಆವಾಗ ಬೇಗ ಆದಷ್ಟು ಗಾಂಧಿನಗರ ಜೈಲು ಭಾಳ ಇಕ್ಕಟ್ಟಾಗಿತ್ತು, ಆದಷ್ಟು ಬೇಗ ಅಲ್ಲಿಗೆ ಹೋಗಲಿ, ಸ್ವಲ್ಪ ವಿಶಾಲವಾಗಿ ಕೈಕಾಲು ನೀಟ್ಕೊಂಡು ಒಳಗಡೆ ಬಂದಂಥ ಪುಣ್ಯಾತ್ಮರು ಮಲಗಲಿ ಅನ್ನೋ ಉದ್ದೇಶದಿಂದ ಅದು ಆತುರವಾಗಿ ಶಿಫ್ಟ್ ಮಾಡಿದ್ದಾಯಿತು. ಬಟ್ ಅದಕ್ಕೆ ಬೇಕಾದ ಇನ್ನೂ ಸಲಕರಣೆಗಳು ಬರಲಿಲ್ಲ. ಟವರ್ ಒಂದಾಗಿಲ್ಲ. ಟವರ್ ಇದ್ದಿದ್ರೆ ಬಹುಶಃ ಯಾರಾದರೂ ಒಬ್ಬ ಎಚ್ಚರಿಕೆ. ಬೆಳಗಾವಿಯಲ್ಲಿ ಕೂಡ ಇದೇ ರೀತಿ ಇನ್ಸಿಡೆಂಟ್ ಆಗಿತ್ತು. ಬೆಳಗಾಮಲ್ಲಿ ಮಿಂಚಿನ ಓಟ ಅಂತ ಒಂದು ಪಿಕ್ಚರೇ ತೆಗೆದಿದ್ದಾರೆ. ಈ ರೀತಿ ಯೆಲ್ಲೋ ಕಾರ್ ಕೇಸ್ ಅಂತ, ಅದು ಭಾಳ ಫೇಮಸ್ಸು. ಈ ಸರ್ದಾರ್ಜಿಗಳು ಇದು ಪಂಜಾಬಿಂದ ಕನ್ಯಾಕುಮಾರಿವರೆಗೂ ಕಳ್ಳತನ ಮಾಡ್ತಾ ಬಂದರು. ಕಾರುಗಳನ್ನ ಎತ್ತೋದು, ಅದನ್ನ ಮಾರೋದು, ಮತ್ತೊಂದು ಮಗದೊಂದು ಸಿಕ್ಕಿದಲ್ಲಿ ಕೊಲೆ ಮಾಡೋದು ಅಂತ 4 ಜನ ಸಿಗಾಕ್ಕೊಂಡ್ರು ಅದು ಬೆಳಗಾಮಲ್ಲಿ ಬಂದಾಗ. ಅವ್ರು ತಂದು ಒಳಗಡೆ ಇಟ್ಟಿರ್ಬೇಕಾದ್ರೆ ಅವ್ರನ್ನ ಆ ಕೆಲಸ ಮಾಡ್ತೀನಿ, ಈಗ ಕೈದಿಗಳು ಕೆಲಸ ಮಾಡ್ತೀವಿ ಅಂದರೆ ಅದು ನಮಗೆ ಒಂದು ಪ್ರೀತಿನೇ ಸಿಬ್ಬಂದಿಗಾಗಲಿ. ಮತ್ತು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಅಂದರೆ ಅದಕ್ಕೆ ಬೇಕಾದ ಒಂದು ತಾರೀಫನ್ನು ಸಿಬ್ಬಂದಿ ಕೊಡಲಿಕ್ಕೆ ಅವಕಾಶ ಇದೆ. ಆ ಅವಕಾಶನ ಬಳಸ್ಕೊಂಡು ಅವ್ರು ಕಾರ್ಪೆಂಟ್ರಿ ಬರ್ತಿತ್ತು ಚೆನ್ನಾಗಿ, ಕಾರ್ಪೆಂಟ್ರಿಯಲ್ಲಿ ಇದ್ದವರು ಈ ನೈಟಲ್ಲಿ ಸೆಕ್ಯೂರಿಟಿಗೆ ನಮ್ಮ ಈ ಕಾವಲುಗಾರರಿಗೆ ಅಲ್ಲಿ ಮಳೆ ವಿಪರೀತ ಇರೋದ್ರಿಂದ ಅವ್ರಿಗೆ ಕಾರ್ನರ್ಗಳಲ್ಲಿ ಗೂಡು ಕಟ್ಟಿದ್ದೀವಿ, ಮರದ ಗೂಡುಗಳನ್ನು ಫಿಕ್ಸ್ ಮಾಡಿತ್ತು ಭೂಮಿಗೆ. ಇವರು ಕಾರ್ಪೆಂಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ ಅಲ್ಲಿ ಆಕ್ಸಾ ಬ್ಲೇಡು ಅವೆಲ್ಲ ಸಿಗ್ತವೆ. ಅದನ್ನು ಬಳಸ್ಕೊಂಡು ಮೆತ್ತಗೆ ಇದ್ದ ಸೆಲ್ಲನ್ನು ಕಂಬಿ ಕೊಯ್ದು ಈಚೆ ಬಂದು ಅದಕ್ಕೇನು ಮಾಡಿ ಮತ್ತೆ ಬಟ್ಟೆ ಸುತ್ತಿದ್ದಾರೆ. ದಿನ ಇಷ್ಟಿಷ್ಟು ಕೊಯ್ಯೋದು, ಅದಕ್ಕೊಂದು ದಾರ ಸುತ್ತೋದು. ಅಲ್ಲಿ ಎಲ್ಲ ಮಳೆಗಾಲ ಬಂದುಬಿಟ್ರೆ ಎಲ್ಲವೂ ಒಂಥರ ಈ ಒರಟು ನೀರು ಥರನೇ ಕಾಣುತ್ತೆ, ಬಣ್ಣದ ನೀರು ಥರ. ಅದು ಎಲ್ಲ ನೀರು ಬಿದ್ದಿರಬೇಕು. ನಾವು ಎಲ್ಲ ನೆನ್ಕೊಂಡೆ ರೌಂಡ್ ಹೊಡಿತಾ ಇರ್ತೀವಿ. ಅದು ಗಮನಿಸಿಲ್ಲ ಸಿಬ್ಬಂದಿನೂ. ಆ್ಯಕ್ಚುಲಿ ಒಂದು ರಾಡ್ ತಗೊಂಡು ಎಲ್ಲ ರಾಡ್ಗಳನ್ನೂ ಹಿಂಗೆ ಹೊಡಿಬೇಕು. ಹೊಡೆದಾಗ ಯಾವುದೋ ಕಂಬಿ ಇದಾಗಿದ್ರೆ ಅದು ಒಂದು ಸೌಂಡ್ ಶಬ್ದನೇ ಬೇರೆ ಬರುತ್ತೆ. ಅದೇನೋ ಮಿಸ್ ಆಗಿದೆ. ಆ ರೀತಿ ಮಾಡಿ ಒಂದು ವಾರ ಕೊಯ್ದಿದ್ದಾರೆ. ವಾರ ಆದಮೇಲೆ ಮೆತ್ತಗೆ ಈಚೆ ಬಂದಿದ್ದಾರೆ. ಕೊನೆಗೆ ಗೋಡೆ ಏರಬೇಕಲ್ಲ, ಆ ಟವರ್ನೇ ಕಟ್ ಮಾಡಿ ಗೋಡೆಗೆ ಎತ್ಕೊಂಡು ಹೊರಟೋಗಿದ್ದಾರೆ. ಓಡಿದ್ದಾರೆ 4 ಜನ. ಅವ್ರಿಗೆ ಬೇಡಿನೂ ಹಾಕಿತ್ತು, ಬೇಡಿ ಸಮೇತ ಒಂದು 3 ಜನ ಓಡೋದ್ರು. ಒಬ್ಬ ಅಲ್ಲಿದ್ದ ಲೈವ್ ಎಲೆಕ್ಟ್ರಿಕ್ ವೈರ್ ಟಚ್ ಆಗಿ ಅವನಲ್ಲೇ ಬಿದ್ದಿದ್ದ, ಅವನು ಸಿಗಾಕ್ಕೊಂಡು ಈ ರೀತಿ. ಸೊ ಸಂಗ್ರಾಮ್ ಸಿಂಗ್ ಅವರೇ, ಈಗ ಆತ ಓಡಿ ಹೋಗಿದ್ದಾನೆ, ಆತ ವಾಪಸ್ ಬರೋದಿಲ್ಲ. ಹೇಗೆ ಸರ್ ವಾಪಸ್ ಪೊಲೀಸ್ನವ್ರು ಬಳೆ ಹಾಕೊಂಡಿದ್ದಾರ? ಅಲ್ಲಿ ನೀವು ಈಗ ಸಚಿವರು ಹೇಳ್ತಾ ಇದ್ರೆ 5 ಲಕ್ಷ ನಾವು ಬಹುಮಾನ ಕೊಡ್ತೇವೆ ಆಗಿರ್ಬೋದು, ಒಂದು ನೆಗ್ಲಿಜೆನ್ಸ್ ಇಂದ ಎಸ್ಕೇಪ್ ಆಗಿರೋದು. ಆದ್ರೆ ಪೊಲೀಸ್ನವ್ರು ಬಿಡಲ್ಲ. ಮೋಸ್ಟ್ಲಿ ನಮ್ಮ CCBನವ್ರು ಹಿಡಿದಾಕ್ಬಿಡ್ತಾರೆ ಸರ್. ಮತ್ತೆ ಅವರೇ ಕೈ ಜೋಡಿಸಿದಾರಂತ ಒಂದ್ ಕಡೆ ಚರ್ಚೆ ಇದೆ. ಆ ಗುಂಪುಗಾರಿಕೆ ಇದೆ, 2 ಬಣಗಳು ಕೆಟ್ಟ ಹೆಸರು ಬರಲಿ ಜೈಲಿಗೆ ಅನ್ನುವಂತ ರೀತಿ ನಡೀತಾ ಇದೆ. ಒಳಗಡೆ ಒಳ ರಾಜಕಾರಣ ಇದೆ ಗುಂಪಲ್ಲಿ, ಜೈಲು ಒಳಗಡೆ. ಅದರ ಫಲನೇ, ಇದರ ಎಫೆಕ್ಟೇ ಇವತ್ತು ಅವನು ಜೈಶಂಕರ್ ಹೋಗಿರೋದು. ನೋಡಿ ಸರ್, ಅವನೇನು ಮತ್ತೆ ಸಿಗಲ್ಲ ಅಂತ ಹೇಳ್ಬೇಡಿ. CCBನವ್ರು ಹಿಡಿತಾರೆ, ಬೇರೆ ಪೊಲೀಸ್ನವ್ರು ಹಿಡಿತಾರೆ. ಯಾಕಂದ್ರೆ ಗೊತ್ತಿರುತ್ತೆ ಅವನಿಗೂ ಹೆಂಡತಿ ಮಕ್ಕಳು 3 ಜನ ಹೆಣ್ಮಕ್ಳಿದ್ದಾರೆ. ಅದು ನೋಡೋದಕ್ಕೆ ಅವನೇನೋ ಧರ್ಮಪುರಿನೋ ಇಲ್ಲ ಕೃಷ್ಣಗಿರಿನೋ ಸೇಲಂಗೆ ಹೋಗಿರ್ತಾನೆ ಅವರು ಆ ರೂಟಲ್ಲಿ. ಯಾಕಂದ್ರೆ ಕಳ್ಳ ಒಂದ್ಸಲಿ ಕಳ್ತನ ಮಾಡ್ತಾವ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಬಂದು ನೋಡ್ತಾನೆ. ಅದು ಇದ್ದೇ ಇರುತ್ತೆ ಅದು. ಈಗ ಹಾಸ್ಪಿಟ್ಲ್ಗಳಿಗೆ ಇವರು ಸರ್ಚ್ ಮಾಡಕ್ ಹೇಳಿದ್ರೆ ಎಲ್ಲಾದ್ರೂ ಹಾಸ್ಪಿಟ್ಲ್ಗಳು, ಪ್ರೈವೇಟ್ ಹಾಸ್ಪಿಟ್ಲ್ಗಳು ಅವ್ನು ಹೋಗ್ತಾನೆ ಅನ್ನೋ ನಂಬಿಕೆ ಪೊಲೀಸರದ್ದು. ಹೌದು ಸರ್. ಈಗ ಪೊಲೀಸ್ನವ್ರು ಅದು ಅವ್ರ ಚಾಳಿ ಅವ್ರದ್ದು, ಕಳ್ಳವ್ರದ್ದು. ಇದು ಮಾಡ್ತು ಅಂತ ಹೇಳಿದ್ರೆ ಮತ್ತೆ ಅವ್ನಿಗೆ 1 ದಿವಸ ಇಲ್ಲ 1 ವರ್ಷ ಆದ್ಮೇಲೆ ಮತ್ತೆ ಅಲ್ಲಿ ಹೋಗ್ತಾನೆ. ಮತ್ತೆ ಎಲ್ಲಿ ಹೋಗ್ತಾನೆ ಅವನಿಗೆ ಪೊಲೀಸವ್ರು ಹಿಡಿತಾರೆ. ಹಾಗೇನಿಲ್ಲ. ಬಟ್ ನೆಗ್ಲಿಜೆನ್ಸ್ ಇದೇನಾಗಿದೆ, ಯಾಕಂದ್ರೆ ನಮ್ಮ ಮಿಸ್ಟರ್ ಗಗನ್ದೀಪ್ ಸಾಹೇಬ್ರು ಅವರು ADG ಆಗಿದೆ, ಇನ್ ಚೀಫ್ ಆಗಿದ್ದಾರೆ. ಅವ್ರು ಹೇಳಬಾರ್ದಾಗಿತ್ತು. ಏನು ಆ ಟೈಮಲ್ಲಿ CCTV ಕೆಲಸ ಮಾಡ್ತಾ ಇರಲಿಲ್ಲ, ಜನರೇಟರ್ ಕೆಲಸ ಮಾಡ್ತಾ ಇರಲಿಲ್ಲ, ಪೊಲೀಸ್ ಸಿಬ್ಬಂದಿ ಇರಲಿಲ್ಲ, ಇದೆಲ್ಲ ಬ್ಯಾಟ್ರಿ ಇರಲಿಲ್ಲ, ಅಲ್ಲಿ ಲೈಟ್ ಇರಲಿಲ್ಲ ಅಂತ ಹೇಳಿದ್ರೆ ಆ ಸಾಹೇಬ್ರು ಹಂಗೆ ಹೇಳಂಗೆ ಅದು ಅವ್ರಿಗೆ ಸರಿ ಬಿಡಲಿಲ್ಲ. ಯಾಕಂದ್ರೆ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕಂದ್ರೆ ನೆಗ್ಲಿಜೆನ್ಸ್ ಅವರೇ ಪ್ರೂವ್ ಮಾಡ್ದಂಗಾಗಿದೆ. ಈಗ ನೀವು ಹೇಳೋದಿಲ್ಲ, ಯಾಕಂದ್ರೆ ಇಟ್ ಹಸ್ ಕಮ್ ಫ್ರಮ್ ದ ಮೌತ್ ಆಫ್ ದ ಅಡಿಷನಲ್ DG ಹೂ ಇಸ್ ಇನ್ ಚಾರ್ಜ್. ಹೌದು, ಅವರೇ ಇಷ್ಟೆಲ್ಲ ನೆಗ್ಲಿಜೆನ್ಸ್ ಹೇಳ್ತಾ ಇರುವಾಗ ವೈ ಇಟ್ ಹ್ಯಾಸ್ ನಾಟ್ ಬಿನ್ ಡಿಟೆಕ್ಟೆಡ್ ಅಂತ ಹೇಳಿದೆ. ಯಾಕಂದ್ರೆ ಜೈಲರ್ ಇರ್ತಾರೆ, ಚೀಫ್ ಜೈಲರ್ ಇರ್ತಾರೆ, ಮತ್ತೆ DIG ಸಾಹೇಬ್ರು ಇರ್ತಾರೆ, SP ಸಾಹೇಬ್ರು ಇರ್ತಾರೆ, ಸಾಕಷ್ಟು ಸಿಬ್ಬಂದಿ ವರ್ಗಕ್ಕೆ ಇಟ್ಸ್ ಅನ್ ಅಲಿಬಿ ಓನ್ಲಿ. ನನಗೆ ಆತಂಕ ಇಲ್ಲ. ಜಯರಾಮ್ ಅವರೇ, ಸಂಗ್ರಾಮ್ ಸಿಂಗ್ ಕೊನೆಯದ ಕೇಳ್ತೀನಿ. ಜೈಶಂಕರ್ ಹೋದ, ಇಂಥ ಜೈಶಂಕರ್ ಮತ್ತೆ ಶುರು ಮಾಡ್ಕೊಂಡ್ಬಿಟ್ರೆ ಏನ್ ಕತೆ ಅಂತ. ಈಗ ಅವನೇ ಮಾಡಲಾಗ್ಬಿಟ್ರಿ ಇವರಿಗೆ. ನೀವು ಹೇಳ್ತಾರೆ ಬೆಳಗಾವಿಯಲ್ಲಿ ಈ ತರ ಹೋದ್ರು, ಇಲ್ಲಿ ಹೋದ್ರು, ಹಿಂದೆ ಮಡ್ರಾಸ್ ಅಲ್ಲಿ ಒಂದಾಯ್ತು, ಬಿಹಾರಲ್ಲಿ ಒಂದಾಯ್ತು.
ಜೈಲಲ್ಲಿ ಎಲ್ಲ ಸರ್ವೇ ಸಾಮಾನ್ಯ ನಡೆಯೋದು. ಯಾಕಂದ್ರೆ ಮೋಸ್ಟ್ ಡೇಂಜರಸ್ ಕ್ರಿಮಿನಲ್ಸ್ ಇರ್ತಾರೆ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಜೈಲ್ ಮ್ಯಾನ್ಯುನಲ್ಲಿ ಹೇಳುತ್ತೆ. ಜೈಲ್ ಮ್ಯಾನ್ಯುನಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. VIP ಕ್ರಿಮಿನಲ್ ಯಾರು, ಫಸ್ಟ್ ಗ್ರೇಡ್ ಕ್ರಿಮಿನಲ್ ಯಾರು, ಸೆಕೆಂಡ್ ಗ್ರೇಡ್ ಮಾತಾಡ್ತೀನಿ ನಮ್ಮ ಜೊತೆ ಗೃಹ ಸಚಿವ ಅಂತ KG ಜಾರ್ಜ್ ಅವರ ಇಡೀ ಜೈಲ್ ವ್ಯವಸ್ಥೆಗೆ ಮತ್ತೆ ನಿಮ್ಮ ಇಲಾಖೆಗೆ ಒಂದು ರೀತಿ ಅಪಮಾನ. ಯಾಕಂದ್ರೆ ಒಂದು ಸೈಕೋಪಾತ್ ಅಷ್ಟೇ ಅಲ್ಲ, 19 ರೇಪ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ, 2 ಪೊಲೀಸರನ್ನ ಹತ್ಯೆ ಮಾಡಿದ್ದಾನೆ. ಅಂಥವನು ರಾತ್ರೋರಾತ್ರಿ ಬೆಳಿಗ್ಗೆ ಆಗೋದ್ರೊಳಗೆ ಎದ್ದು ಓಡ್ ಹೋಗ್ತಾನೆ ಅಂದ್ರೆ ಆ ಗೋಡೆ ಹಾರ್ಬಿಟ್ಟು, ಇದು ಯಾರು ಹೊಣೆಗಾರ ಅಂತದಕ್ಕೆ? ಈಗ ಇದರಲ್ಲಿ ನಮ್ಮ ಜೈಲು ಸಿಬ್ಬಂದಿಗಳು ಹೊಣೆಗಾರರಾಗಿ ಆಗ್ತಾರೆ. ಅದು ಯಾರು ಹೊಣೆಗಾರರು ಅಂತ ಹೇಳಲಿಕ್ಕೆ ನಾವೀಗ ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ಅವ್ರನ್ನ ಎನ್ಕ್ವೈರಿ ಹಾಕ್ಲಿಕ್ಕೆ ಹೇಳ್ಬಿಟ್ಟು ಎನ್ಕ್ವೈರಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಬಂದ ಮೇಲೆ ಯಾರು ಹೊಣೆಗಾರರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ಇಟ್ ಇಸ್ ಟೋಟಲಿ ಫೇಲ್ಯೂರ್ ಆಫ್ ದಿ ಜೈಲ್ ಸೆಕ್ಯೂರಿಟಿ. CCTV ಕೆಲಸ ಮಾಡ್ತಾ ಇಲ್ಲ, ಸರ್ಚಿಂಗ್ ಲೈಟ್ಸ್ ಇಲ್ಲ, ಅಲ್ಲಿ UPSC ವರ್ಕ್ ಆಗ್ತಾ ಇಲ್ಲ, ಇದು ಕರೆಂಟ್ ಹೋಗ್ತಾ ಅಲ್ಲಿ ಯಾವುದೇ ರೀತಿ ಬೆಳಕಿಲ್ಲ, ಆತ ಗ್ಲೌಸ್ ಹಾಕೋತಾನೆ, ಪೊಲೀಸ್ ಸಮವಸ್ತ್ರ ಹಾಕೊಂಡು ಹೋಗ್ತಾನೆ ಅಂತಂದ್ರೆ ಇಟ್ ಇಸ್ ಟೋಟಲಿ ಫೇಲ್ಯೂರ್ ಆಫ್ ದಿ ಸಿಸ್ಟಮ್ ಅಲ್ವಾ? ಹೌದು, ಆ ಸಿಸ್ಟಮ್ ಫೇಲ್ಯೂರ್ ಆಗಿದೆ. ಅದಕ್ಕೋಸ್ಕರ ನಾವು ಸೀನಿಯರ್ IAS ಆಫೀಸರು ನಮ್ಮ ಹೋಮ್ ಸೆಕ್ರೆಟರಿನೇ ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿದೀವಿ. ಅವ್ರ ಎನ್ಕ್ವೈರಿ ರಿಪೋರ್ಟ್ ಆದಷ್ಟು ಬೇಗ ಕೊಡ್ತಾರೆ. ಕೊಟ್ಟ ಕೂಡಲೇ ಇಮಿಡಿಯೇಟ್ ಆಗಿ ಇದನ್ನ ಸರಿಪಡಿಸುವಂತ ಆಕ್ಷನ್ ತಗೊಳ್ತೀವಿ. ಮತ್ತೆ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಸಮೇತ ಕ್ರಮ ತೆಗೆದುಕೊಳ್ತೀವಿ. ಈಗ ನೀವು ಕ್ರಮ ಕೈಗೊಂಡವರು ಅಪರಾಧಿ ಕೈ ಜೋಡಿಸಲೋ ಗೊತ್ತಿಲ್ಲ, ನಿರಪರಾಧಿಗಳು ಇರ್ಬೋದು. ಆದ್ರೆ ಬಹಳಷ್ಟು ಜನ ಜೈಲಿನ ಒಳಗಡೆ ಅಧಿಕಾರಿಗಳು, ಸಿಬ್ಬಂದಿಗಳು ಈ ರೀತಿಯ ಪ್ರಕರಣದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಅಲ್ಲಿ 2 ಗುಂಪುಗಳಾಗಿದ್ದಾವೆ ಜೈಲಲ್ಲಿ. ಎಲ್ಲೋ ಒಂದು ಕಡೆ ಕೆಟ್ಟ ಹೆಸರು ತರಲಿಕ್ಕೆ 2 ಗುಂಪುಗಳಲ್ಲಿ ಬಹಳ ರಾಜಕೀಯ ಮಾಡ್ತಾ ಇದ್ರು ಅಂತ ಮಾತು ಕೂಡ ಇದೆ. ಇಲ್ಲದೆ ಹೋದ್ರೆ ಈ ರೀತಿ ಜೈಶಂಕರ್ 30 ಅಡಿ ನಿಮ್ಮ ಗೋಡೆಯನ್ನು ದಾಟಿ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ. ಹೌದು, ಅಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ರೆ ಅಲ್ಲಿ CCTV ಕ್ಯಾಮೆರಾಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಬ್ಯಾಕಪ್ ಇರ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಬಯೋಮೆಟ್ರಿಕ್ ಸಿಸ್ಟಮ್ ಇದನ್ನ ಸೆಕ್ಯೂರಿಟಿ ಇದಕ್ಕೆ ಮಾಡಬಹುದಾಗಿತ್ತು, ಅದು ಮಾಡಲಿಲ್ಲ. ಎಲ್ಲಾ ವಿಚಾರಗಳನ್ನ ಪರಿಶೀಲನೆ ಮಾಡ್ಬಿಟ್ಟು ನಮ್ಮ ಹೋಮ್ ಸೆಕ್ರೆಟರಿ ಅವರು ನಮಗೆ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದೀವಿ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಈ ಜೈಲಿಗೆ ಮಾತ್ರ ಅಲ್ಲ ಎಲ್ಲಾ ಜೈಲುಗಳಿಗೂ ಆ ವಿಚಾರಗಳನ್ನ ಇದು ಮಾಡ್ಬಿಟ್ಟು ಆದಷ್ಟು ಬೇಗನೆ ಸೂಕ್ತ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಇದೊಂದು ಸೀರಿಯಸ್ ಆದಂತ ತನಿಖೆ ಮಾಡ್ತೀರಾ ಅಂತ ನಾನು ಹೇಳೋದು. ಅವನು ಹೋಗಿದ್ದ, ಅವ್ನು ಹಿಡ್ಕೊಂಡ್ ಬರೋದು ಅಥವಾ ಮತ್ತೆ ಅವ್ನು ಜೈಲಿಗೆ ತಂದು ಹಾಕೋದು ಪ್ರಶ್ನೆ ಅಲ್ಲ. ಈ ರೀತಿ ಇನ್ಸಿಡೆಂಟ್ ಮತ್ತೆ ಮರುಕಳಿಸಿರ್ತಕ್ಕಂಥದ್ದು ಮತ್ತೆ ಆದಂತ ಒಂದು ದೊಡ್ಡ ಲೋಪ ಏನಿದೆ, ಬಿಗ್ ಬ್ಲಂಡರ್ ಏನಿದೆ, ಅದ್ರ ತನಿಖೆ ಮಾಡ್ತೀರಾ ಅಂತ ಸಮಗ್ರವಾಗಿ? ಈಗ ನಾನೇ ಸ್ವತಃ ಸೆಕ್ರೆಟರಿ ಒಟ್ಟಿಗೆ ಮತ್ತು ಕಮಿಷನರು, DGP ನಾನೇ ಸ್ವತಃ ಎಲ್ಲರೊಟ್ಟಿಗೆ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ನನಗೆ ಸಮೇತ ಅಲ್ಲಿ ಭಾರಿ ನ್ಯೂನತೆಗಳಾಗಿರೋದು ಬಂದಿದೆ. ಇದನ್ನೆಲ್ಲ ಸರಿಪಡಿಸುವಂತ ಕ್ರಮ ನಾವು ಆದಷ್ಟು ಬೇಗನೆ ತಗೊಳ್ತೀವಿ. ಇನ್ನು ಈ ತರದ್ದು ಮರುಕಳಿಸೋಂಗೆ ನಾವು ಈಗಾಗಲೇ ಕ್ರಮ ತೆಗೆಯಲಿಕ್ಕೆ ಆದೇಶ ಕೊಟ್ಟಿದ್ದೀವಿ. ಖಂಡಿತ ಜಾರ್ಜ್ ಅವರೇ, ಆ ರೀತಿಯ ಕ್ರಮ ಆಗಲಿ, ಮತ್ತೆ ಭರವಸೆ ಬರ್ಬೇಕಾಗತ್ತೆ. ಈಗ ಅದಕ್ಕೂ ಸಮೇತ ಇನ್ನೊಂದು ಹೊಸ ಸ್ಪೆಷಲ್ ಟೀಮ್ ನ ಫಾರ್ಮ್ ಮಾಡಿದ್ದೀವಿ ಅವನ ಟ್ರೇಸ್ ಔಟ್ ಮಾಡ್ಲಿಕ್ಕೆ. ಅದು ಸಮೇತ ನಮ್ಮ BK ಸಿಂಗ್ ಜಾಯಿಂಟ್ ಕಮಿಷನರ್ ಇದರಲ್ಲಿ ನಾವು ಈಗಾಗಲೇ ಮಾಡ್ಬಿಟ್ಟು ಪ್ಲಸ್ ನಾವು ನೇಬರಿಂಗ್ ಸ್ಟೇಟ್ಗಳು ನಮ್ಮ ಸ್ಟೇಟ್ಗೆಲ್ಲ ಅಲರ್ಟ್ ಮಾಡಿದೀವಿ. ಆದಷ್ಟು ಬೇಗನೆ ಅವ್ರ ಕೆಲಸ ಮಾಡಿ. ಓಕೆ ಸಚಿವರೇ, ಧನ್ಯವಾದ ನಮ್ಮ ಜೊತೆ ಮಾತಾಡಿ. ಕೊನೆಯದಾಗಿ ಬಹಳ ಶಾರ್ಟ್ ಆಗಿದೆ, ಸಂಗಮ ಸಿಂಗ್ ಅವರೇ, ಸ್ವತಃ ಗೃಹ ಸಚಿವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಎಲ್ಲೊಂದು ಕಡೆ ಭರವಸೆ ಇದೆ, ಆದರೆ ಇದನ್ನು ಇಂಪ್ಲಿಮೆಂಟ್ ಆಗಬೇಕಾದ್ರೆ ಇಟ್ಸ್ ಅ ಕಮಿಟ್ಮೆಂಟ್ ಆಫ್ ದಿ ಸಿಸ್ಟಮ್ ಕೂಡ ಬರುತ್ತೆ. ಸರ್ ಇದರಲ್ಲಿ ಏನಾಗಿದೆ ಸರ್, ಈಗ ನಮ್ಮ ಗೃಹ ಮಂತ್ರಿಗಳೆಲ್ಲ ಹೇಳಿದಾರೆ, ಒಪ್ಕೊಳ್ಳೆ. ಅದರಲ್ಲಿ ಇನ್ನೇನಾಗಿದೆ, ಈಗ ಎಸ್ಕೇಪ್ ಫ್ರಮ್ ದಿ ಕಸ್ಟಡಿ ಯಾರ್ದು? ಜೈಲ್ ಅಥಾರಿಟೀಸ್ ಇಲ್ಲ. ವೆದರ್ ಎನ್ IPC ಕೇಸ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ದೆಮ್? ನೋ, ಇಟ್ಸ್ ಓನ್ಲಿ ಅಮಾನತ್ ಮಾಡಿರೋದು ಅಷ್ಟೇ, ಸಸ್ಪೆನ್ಷನ್ ಮಾಡಿರೋದು. ವೆದರ್ ದೆನ್ ಲೀಗಲ್ action under IPC has been taken? No. ಜಯರಾಮ್ ಅವರ ಕೊನೆಯದಾಗಿ ಇದು ಲ್ಯಾಪ್ಸ್ ಅಂತೂ ಆಗಿದೆ, ಲ್ಯಾಪ್ಸ್ ಆಗಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ತನಿಖೆಯಿಂದ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾರೇ ತಪ್ಪಿತಸ್ಥರಿಲ್ಲ, ಇದು ಅದು IPC ಸೆಕ್ಷನ್ ತಗೋಬೇಕಾ ಇಲ್ಲ ಡಿಪಾರ್ಟ್ಮೆಂಟ್ ತಗೋಬೇಕಾ ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ. ಜೊತೆಗೆ ಬಿಲ್ಡಿಂಗ್ ಅನ್ನ ಇಂಪ್ರೂವ್ಮೆಂಟ್ ಸಹ ಮಾಡಬೇಕು, ಟವರ್ ಬರಲೇಬೇಕು. ಟವರ್ ಇಲ್ಲದೆ ಯಾವುದೇ ಸೆಕ್ಯೂರಿಟಿ ಮಾಡ್ಲಿಕ್ಕೆ ಇದನ್ನು ತಪ್ಪಿಸಕ್ಕಾಗಲ್ಲ. ಮತ್ತೆ ಇದು ಹೌದು, ಈ ರೀತಿಯಾದ ಒಂದು ಮರುಕಳಿಸಕ್ಕೆ ಸಾಧ್ಯನೇ ಇಲ್ಲ ಬೆಂಗಳೂರು ಜೈಲಲ್ಲಿ. ಆದ್ರೂ ಇದೊಂದು ಅಚಾನಕ ಲಿಂಕ್ ಸ್ಪಾಟ್ ನಿಮ್ಮ ಇದಕ್ಕೆ ಜೈಲ್ ಸಿಸ್ಟಮ್ಗೆ ಇವತ್ತಿನ ಘಟನೆ. ಹೌದು, ಖಂಡಿತ ಜಯರಾಮ್ ಅವರೇ ಮತ್ತೆ ಸಂಗ್ರಾಮ್ ಸಿಂಗ್ ಅವರು ಇಷ್ಟೊತ್ತು ಈ ಮಹತ್ವ ಚರ್ಚೆಯಲ್ಲಿ ಭಾಗಿಯಾಗಿ ತಮಗೆಲ್ಲರೂ ಕೂಡ ಧನ್ಯವಾದ. ಸೊ ಇದು ಇವತ್ತಿನ ನ್ಯೂಸ್. ನಾಳೆ ಮತ್ತೊಂದು ವಿಷಯವನ್ನು ಹೊತ್ಕೊಂಡು ಬರ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್.